ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆ ಕೆಲಸ ಎಲ್ಲಿವರೆಗೂ ಮುಗ್ದಿದೆ ಅಂತ ತೋರಿಸ್ತೀನಿ. ಹಾಗೆ ಇವತ್ತು ಕೆಲಸ ಏನು ನಡೀತಿದೆ, ನಾಳೆಯಿಂದ ಏನು ಸ್ಟಾರ್ಟು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಆ್ಯಸ್ ಯೂಶುವಲ್ ಪ್ರತೀಕ್ಷಾ ಎಲ್ಲ ಸ್ಕೂಲಿಗೆ ಹೊರಟಿದ್ದಾರೆ. ಈಗಷ್ಟೇ ಅವ್ರಿಗೂ ಕೂಡ ಕಾಫಿ ಟೀ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಮನೆ ಹತ್ರ ಹೋಗಬೇಕು. ಮನೆ ಹತ್ರ ಹೋಗೋಕ್ಕೂ ಮುಂಚೆ ನೋಡಿ, ಲಾಸ್ಟ್ ಟೈಮ್ ಲೋಕಿ ಆ್ಯಕ್ಚುಲಿ ಮಾವಿನ ಹಣ್ಣು ತಂದಿದ್ದ ಅಂತ ಹೇಳಿದ್ನಲ್ಲ. ಸೊ ಮಾವಿನ ಹಣ್ಣಂತೂ ಎಲ್ಲ ಖಾಲಿ ಮಾಡಿದ್ದೀವಿ. ಅಂದರೆ ಎಲ್ಲ ನಾವೇ ತಿಂದಿಲ್ಲ ಅಷ್ಟೂ ಕೂಡ. ಸ್ವಲ್ಪ ಅಕ್ಕನ ಮನೆಗೆ, ಊರಿಗೆ, ಮತ್ತು ನನ್ನ ದೊಡ್ಡ ಅಕ್ಕನ ಮನೆಗೆ, ಈ ಥರ ಎಲ್ಲರ ಮನೆಗೂ ಕೊಟ್ಟು ನಾವು ಒಂದು ಸ್ವಲ್ಪ ಇಟ್ಕೊಂಡು ನಾವು ಕೂಡ ಎಲ್ಲ ತಿಂದು ಖಾಲಿ ಮಾಡಿದ್ದೀನಿ. ಈಗ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಇದೆ ನೋಡಿ, ಬಾಕ್ಸ್ ತೆಗೆದು ತೋರಿಸ್ತೀನಿ ಎಷ್ಟು ಹಣ್ಣಾಗಿದೆ ಅಂತ. ಅದ್ರ ಸ್ಮೆಲ್ಲೇ ಒಂಥರ ಗಮ್ಮಂತ ಇದೆ. ಎಲ್ಲ ಖಾಲಿಯಾಗಿದೆ, ಇನ್ನಿರೋದೇ ಇಷ್ಟು ಹಣ್ಣು. ಒಂದು 6-7 ಹಣ್ಣಿದೆ ಅಷ್ಟೇ. ಈ ಹಣ್ಣು ಖಾಲಿ ಆದರೆ ಈ ವರ್ಷದ ಮಾವಿನ ಹಣ್ಣು ಅದು ಮುಗಿಯುತ್ತೆ. ನೋಡಿ, ಒಂದೊಂದು ಹಣ್ಣು ಎಷ್ಟೆಷ್ಟು ದಪ್ಪ ಇದೆ ನೋಡಿ, ಇಷ್ಟಿಷ್ಟು ದಪ್ಪ ಇದೆ. ಮಾವಿನ ಹಣ್ಣಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದು ಏನೂ ಆಗಿಲ್ಲ ಈ ವರ್ಷ. ಆ್ಯಕ್ಚುಲಿ ಎಲ್ಲ ಮಳೆ ನೀರು ಬಿದ್ದು ಎಲ್ಲ ಮಾವಿನ ಹಣ್ಣು ಕೂಡ ಹೋಗಿದೆ. ಆದರೆ ಏನು ಸಿಕ್ಕಿದೆ ಆ ಮಾವಿನ ಹಣ್ಣು ಮಾತ್ರ ತುಂಬ ಫ್ರೆಶ್ ಆಗಿದೆ. ಸೊ ನಾವಂತೂ ಮಾವಿನ ಹಣ್ಣು ಯಾವ ರೇಂಜಿಗೆ ತಿಂದಿದ್ದೀವಿ ಅಂತ ಹೇಳಿದ್ರೆ, ಇನ್ನು ಮಾವಿನ ಹಣ್ಣೇ ಬೇಡ ನಮಗೆ ಅನ್ನೋ ರೇಂಜಿಗೆ ತಿಂದಿದ್ದೀವಿ. ಅಷ್ಟು ಮಾವಿನ ಹಣ್ಣು ತಿಂದಿದ್ದೀವಿ. ಸೊ ಹಾಗಿದ್ರೆ ಬನ್ನಿ, ಇವಾಗ ಮನೆ ಹತ್ರ ಹೋಗ್ತೀನಿ. ಮನೆ ಹತ್ರ ಹೋಗಿ ಯಾರು ಏನು ಕೆಲಸ ಮಾಡ್ತಿದ್ದಾರೆ ಅಂತ ನೋಡಿಕೊಂಡು ಮತ್ತೆ ನಾಳೆಯಿಂದ ಆ್ಯಕ್ಚುಲಿ ಈಗ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡಿದಾರ, ನೋಡ್ಕೊಂಬರೋಣ ಬನ್ನಿ. ಈಗ ಆ್ಯಕ್ಚುಲಿ ಮನೆ ಹತ್ರ ಹೋಗಬೇಕು. ಮನೆ ಹತ್ರ ಹೋಗೋದಕ್ಕೆ ಇಲ್ಲಿ ಡೋರ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಮನೆ ಹತ್ರ ಹೋಗಿ ಅಲ್ಲೇನು ಕೆಲಸ ಮಾಡ್ತಿದ್ದಾರೆ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಹೇಳಿದಾರಲ್ಲ, ಸೊ ಅದು ನಡೀತಿದೆಯಾ ಇಲ್ವಾ ನೋಡ್ಕೊಂಬರೋಣ ಬನ್ನಿ. ಈಗ ಮನೆ ಹತ್ರ ಬಂದೆ. ಮನೆ ಹತ್ರ ಬಂದಮೇಲೆ ನೋಡಿ ಮನೆ ತೋರಿಸ್ತೀನಿ. ಸೊ ನಾಳೆಯಿಂದ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಪ್ಲಾಸ್ಟಿಂಗಿಗೆ ಬರ್ತಾ ಇದ್ದಾರೆ. ಪ್ಲಾಸ್ಟಿಂಗಿಗೆ ಬರೋಕ್ಕೂ ಮುಂಚೆ ಸೊ ಮನೆಯೆಲ್ಲ ಅವ್ರಿಗೆ ಸ್ವಲ್ಪ ಕ್ಲೀನ್ ಮಾಡಿಕೊಡ್ಬೇಕಲ್ಲ. ಹಾಗಾಗಿ ಇವಾಗ ಎಲ್ಲ ಕ್ಲೀನ್ ಮಾಡಿಸಿದ್ದಾನೆ ಲೋಕಿ ಕೂಡ. ಪಾಪ ಅವನು ಮತ್ತು ಒಬ್ಬರನ್ನ ಕರ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಸೊ ಏನೇನು ಕ್ಲೀನ್ ಮಾಡಿದ್ದಾರೆ, ಹಾಗೆ ಯಾವ ಥರ ಕ್ಲೀನ್ ಮಾಡಿದ್ದಾರೆ, ಇನ್ನೂ ಮೇಲ್ಗಡೆ ಫ್ಲೋರಲ್ಲಿ ಏನು ಮಾಡ್ತಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಸೊ ಇದು ಆ್ಯಕ್ಚುಲಿ ಕಂಪ್ಲೀಟ್ಲಿ ಕಿಚನ್ ಏರಿಯಾ. ಸೊ ನೋಡಿ, ಎಲ್ಲ ಗೋಡೆ ಕಟ್ಟಿದ್ದೆಲ್ಲ ಡಸ್ಟ್ ಬಿದ್ದಿತ್ತಲ್ಲ, ಸೊ ಅದನ್ನೆಲ್ಲ ಈ ರೀತಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಇದು ದೇವ್ರ ಮನೆ. ಎಲ್ಲ ಕೂಡ ಕ್ಲೀನ್ ಮಾಡಿಕೊಟ್ರೆ ಅವ್ರಿಗೆ ಒಂದು ಕಡೆಯಿಂದ ಪ್ಲಾಸ್ಟಿಂಗ್ ಮಾಡ್ಕೊಂಬರೋಕ್ಕೆ ಈಸಿ ಆಗುತ್ತೆ. ಸೊ ಇದು ಹಾಲಲ್ಲೂ ಕೂಡ ಎಲ್ಲ ಕಸ ತೆಗೆದು ಫುಲ್ಲು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ಈ ರೂಮಲ್ಲೂ ಅಷ್ಟೇ, ಇದೊಂದು ರೂಮು. ಈ ರೂಮಲ್ಲೂ ಕೂಡ ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಟೋಟಲಿ ಇವಾಗ ಹೇಳಬೇಕು ಅಂತ ಹೇಳಿದ್ರೆ 2 ರೂಮಲ್ಲೂ ಕೂಡ ಫುಲ್ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ. ನೋಡ್ತಿರ್ಬೋದು, ಈ ರೂಮು ಕೂಡ ಎಲ್ಲ ಫುಲ್ಲು ಕ್ಲೀನ್ ಆಗಿದೆ. ಇನ್ನು ಮೇಲ್ಗಡೆ ಫ್ಲೋರಲ್ಲಿ ಏನೇನು ಕೆಲಸ ಮಾಡ್ತಿದ್ದಾರೆ, ಹಾಗೆ ಯಾರಿದ್ದಾರೆ ಅಂತ ನಾನು ನೋಡಿಕೊಂಡು ಲೋಕಿ ಏನೇನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಮೇಲ್ಗಡೆ ಏನು ಕೆಲಸ ಮಾಡ್ತಿದ್ದಾರೆ ಅಂತ ನೋಡೋಣ. ಸೊ ಮೇಲೋಗಿ ನೋಡೋಣ ಬನ್ನಿ. ಇದು ಮೇಲ್ಗಡೆ 2nd ಫ್ಲೋರು. ಫಸ್ಟ್ ಫ್ಲೋರಲ್ಲಿ ನೆನ್ನೆನೇ ಎಲ್ಲ ಒಂದು 3/4 ಭಾಗ ಎಲ್ಲ ಲೋಕಿನೇ ಕ್ಲೀನ್ ಮಾಡಿಟ್ಟಿದ್ರು, ಯಾಕೆಂದರೆ ನೆನ್ನೆ ಕೆಲಸದವ್ರು ಸಿಗಲಿಲ್ಲ ಅಂತ ಹೇಳಿ. ಇನ್ನು ಮೇಲ್ಗಡೆ ಫ್ಲೋರಲ್ಲಿ ಇವತ್ತು ಬೇಗ ಈಸಿ ಆಯಿತು. ಹಾಗಾಗಿ ಇವತ್ತು 2nd ಫ್ಲೋರಲ್ಲಿ ಆಂಟಿ ಮಾಡ್ತಾಯಿದ್ದಾರೆ. ಇವರು ಒಬ್ಬರೇ ಮಾಡ್ತಾ ಇದ್ದಿದ್ದು. ಸೊ ಅವ್ರು ಮಾಡೋ ಜಾಗದಲ್ಲಿ ಅವನು ಲೋಕಿನೂ ಮಾಡೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಅನ್ಕಂಫರ್ಟಬಲ್ ಆಗುತ್ತೆ. ಸೊ ಲೇಡೀಸ್ ಇರೋ ಜಾಗದಲ್ಲಿ ಅವರು ಕೂಡ ಎಲ್ಲ ಮಾಡೋದಕ್ಕೆ. ಇನ್ನು ಅವರು ಬೆಳಗ್ಗೆಯಿಂದ ಒಂದು ರೂಮು ಮತ್ತು ದೇವ್ರ ಮನೆ ಮತ್ತು ಎಂಟೈರ್ ಕಿಚನ್ ಏರಿಯಾ ಫುಲ್ಲೂ ಅವರು ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಸೊ ಅವರು ಈ ಕಡೆ ಹಾಲಲ್ಲೆಲ್ಲ ಇನ್ನೂ ಕ್ಲೀನ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ರು. ನೀವು ನೋಡ್ತಿರ್ಬೋದು, ಇದೇ ಆ್ಯಕ್ಚುಲಿ ಹಾಲು. ಸೊ ಅವ್ರಿಗೂ ಕೂಡ ಒಂದು ಸ್ವಲ್ಪ ಸುಸ್ತಾಯಿತು ಅಂಥೇಳಿ ರೆಸ್ಟ್ ತೊಗೊತಾಯಿದ್ರು. ಇದು ಬಚ್ಚಲ ಮನೆ. ಇಲ್ಲಿ ಇನ್ನೂ ಕ್ಲೀನ್ ಆಗಿಲ್ಲ. ಇಲ್ಲಿ ಹಂಗಂಗೆ ಡಸ್ಟ್ ಎಲ್ಲ ಹಂಗಂಗೆ ಬಿಟ್ಟಿದ್ದಾರೆ. ಇನ್ನೂ ಅದು ಕೂಡ ಕ್ಲೀನ್ ಮಾಡಬೇಕು. ಒಬ್ಬರೇ ಇರೋದಲ್ಲ ಪಾಪ, ಅವರು ನಿಧಾನಕ್ಕೆ ಒಂದಾದ್ಮೇಲೆ ಒಂದು ಮಾಡ್ಕೊತಾ ಇದ್ದಾರೆ. ಇನ್ನು ಲೋಕಿ ಹೊರಗಡೆ ಮಾಡ್ಕೊತಾ ಇದ್ರು. ಇಬ್ಬರು ಒಂದೇ ಜಾಗದಲ್ಲಿ ಇರೋಕ್ಕೆ ಅವ್ರಿಗೂ ಅನ್ಕಂಫರ್ಟಬಲ್ಲು. ನಾನು ಆಗಲೇ ಹೇಳ್ದಂಗೆ ಇವ್ರಿಗೂ ಆಗಲ್ಲ.
ಇದು ಹಾಲು. ಈಗ ಈ ಸೆಕೆಂಡ್ ಫ್ಲೋರಲ್ಲಿ ಹಾಲು ಮತ್ತು ಬಾತ್ರೂಮ್ 2 ಕ್ಲೀನ್ ಮಾಡಿದ್ರೆ ಇದು ಕೂಡ ಕಂಪ್ಲೀಟ್ ಏರಿಯಾ ಕ್ಲೀನ್ ಆಗುತ್ತೆ. ಲೋಕಿ ಆ್ಯಕ್ಚುಲಿ ಇನ್ನು ಸ್ಟೇರ್ ಕೇಸ್ ಹತ್ರ ಎಲ್ಲ ಸ್ವಲ್ಪ ತುಂಬಾ ಗಲೀಜಿತ್ತು, ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಅವನು ಪಾಪ ಅವ್ನಿಗೆ ಈ ಥರ ಮಾಡೋದು ನೋಡಿದಾಗ ಆ್ಯಕ್ಚುಲಿ ನನಗೂ ತುಂಬ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮ್ಮನೆ ಕೆಲಸ ನಾವು ಮಾಡ್ಕೊಳ್ಳೇಬೇಕಲ್ಲ. ಇನ್ನು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಟ್ಯಾಕ್ಟರ್ ನಿಲ್ಲಿಸ್ಕೊಂಡಿದ್ದಾರೆ. ಒಂದೇ ಸಲ ಅಲ್ಲಿಂದನೇ ಟ್ಯಾಕ್ಟರ್ಗೆ ಎತ್ತಾಕ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮತ್ತೆ ಕೆಳಗಡೆಯಿಂದ ಮೇಲೆ ಹತ್ತೋದು, ಮೇಲಿಂದ ಕೆಳಗೆ ಇಳಿಯೋದು ಅವ್ರಿಗೂ ಕೂಡ ಸುಸ್ತಾಗುತ್ತೆ. ಮತ್ತು ಇದು ತುಂಬ ಟೈಮ್ ಹಿಡಿಯುತ್ತೆ ಅಂಥೇಳಿ ಅಲ್ಲೇ ತುಂಬಿಕೊಂಡು ಮೇಲಿಂದನೇ ಹಾಕ್ತಾಯಿದ್ರು. ಲೋಕಿ ಒಂದು ಸೈಡ್ ಮಾಡ್ತಿದ್ರೆ ಆಂಟಿ ಒಂದು ಸೈಡ್ ಮಾಡ್ತಾಯಿದ್ರು. ನೋಡಿದ್ರಲ್ಲ ಮೇಲ್ಗಡೆ ಫ್ಲೋರು ಯಾವ ಹಂತದಲ್ಲಿ ನಡೀತಾ ಇದೆ ಅಂತ. ಇನ್ನು ನಾಳೆ ಏನು ಕೆಲಸ ಮಾಡ್ತಾರೆ ಅಂತಲೂ ಕೂಡ ಶೇರ್ ಮಾಡ್ತೀನಿ. ಅಲ್ಲ, ಮನೆ ಕೆಲಸ ಎಲ್ಲಿವರೆಗೂ ಆಗ್ತಾ ಇದೆ ಅಂತ. ಇನ್ನು ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಪ್ಯಾಸೇಜ್ ಸ್ಟೇರಲ್ಲಿ ಆ್ಯಕ್ಚುಲಿ ಗ್ಯಾಸ್ಗೆ ಅಂತ ಸ್ಪೇಸ್ ಬಿಟ್ಕೊಂಡಿರೋದು. ಗ್ಯಾಸ್ ಕನೆಕ್ಷನ್ಸ್ ಇಲ್ಲಿ ಕೊಡೋಣ ಅಂತ. ಸೊ ಇನ್ನು ಇಷ್ಟ ಆಯಿತು ಗಾಯ್ಸ್. ಇದು ಆ್ಯಕ್ಚುಲಿ ಇಲ್ಲಿವರೆಗೂ ನಮ್ಮ ಮನೆ ಕೆಲಸ ನಡೀತಾ ಇರೋದು. ಇನ್ನು ನೆಕ್ಸ್ಟ್ ಮತ್ತೆ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಸೊ ನೋಡಿದ್ರಲ್ಲ, ಆ್ಯಕ್ಚುಲಿ ಮನೆ ಕೆಲಸ ಎಲ್ಲಿವರೆಗೂ ನಡೀತಾ ಇದೆ ಅಂತ ತೋರಿಸಿದ್ದೀನಿ ಈಗಾಗಲೇ ನಿಮಗೆ. ಎಸ್ ಗೈಸ್, ಆ್ಯಕ್ಚುಲಿ ನಾಳೆಯಿಂದ ಪ್ಲಾಸ್ಟಿಂಗಿಗೆ ಬರ್ತಾಯಿದ್ದಾರೆ. ಸೊ ಪ್ಲಾಸ್ಟಿಂಗ್ ಬರಬೇಕಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ತುಂಬ ವೇಸ್ಟ್ ಆಗಿಬಿಡುತ್ತೆ. ಮತ್ತು ಕೆಳಗಡೆ ನಾವೇನಾದರೂ ಕ್ಲೀನ್ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನೇ ಸಿಮೆಂಟ್ ಬಿದ್ರೂ ಕೂಡ ಅವರು ತೆಗ್ದು ಹಾಕ್ಕೊಂಡು ಅದನ್ನೇನವರು ನೆಕ್ಸ್ಟ್ ಮತ್ತೆ ರೀಯೂಸ್ ಮಾಡೋಕ್ಕಾಗಲ್ಲ, ಆ ಥರ ಮಾಡಿಬಿಡ್ತಾರೆ. ಇನ್ನು ನಾವೊಂದು ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟಿದ್ರೆ ಸೊ ಅವರು ಕೂಡ ಅದನ್ನು ಇಲ್ಲಿ ಬಿದ್ದಿದೆ ತೊಗೊಳ್ಳಿ ಅಂತ ನಾವು ಹೇಳ್ಬೋದು. ಗಲೀಜು ಏನಾದರೂ ಇದ್ದರೆ ಸೊ ಅಲ್ಲಿಂದ ತೆಗ್ಸಿ ನಾವು ನೆಕ್ಸ್ಟ್ ಕೆಲಸ ಮಾಡಿಸ್ಬೋದು. ಹಾಗಾಗಿ ಕೆಲಸದವ್ರನ್ನೇ ಬಿಟ್ಟರೆ ಆಗಲ್ಲ ಅಂಥೇಳಿ ಸೊ ನಾವು ನಾಳೆಯಿಂದ ಬರುತ್ತೆ, ಇಲ್ಲ ಕೆಲಸದವ್ರು ಇಲ್ಲ ಅಂತಲೇ ಹೇಳ್ತಾಯಿದ್ರು. ಹಾಗಾಗಿ ಲೋಕಿ ಮತ್ತು ಲೋಕಿ ಜೊತೆ ಒಬ್ಬರು ಹೆಲ್ಪರ್ ಕೂಡ ಇದ್ದಾರೆ. ಇಬ್ಬರು ಸೇರಿಕೊಂಡು ಮನೆಯಿಂದನೇ ಟ್ಯಾಕ್ಟ್ರ್ ತೊಗೊಂಬಂದು ಮನೆಗೆ ಗಾಡಿಗೆ ಹಾಕ್ಕೊಂಡು ಈ ಕಡೆ ಹಳ್ಳಿ ಕಡೆ ಯಾವುದಾದ್ರೂ ಕೆರೆಗೆ ಹಾಕ್ತೀವಲ್ವ, ಸೊ ಅದೇ ಥರ ಇಲ್ಲೂ ಕೂಡ ನಡೆಯುತ್ತೆ. ಕೆರೆಗೆ ಹಾಕ್ಬಿಟ್ಟು ಬರಬೇಕು. ಇನ್ನು ಪ್ಲಾಸ್ಟಿಂಗ್ ಕೆಲಸ ಯಾವಾಗ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಹೇಳಿದ್ದೀನಿ, ನಾಳೆಯಿಂದ ಮಾಡ್ತಾರೆ. ಸೊ ಕ್ಲೀನ್ ಎಲ್ಲ ಈಗ ಲೋಕಿ ನಡೀತಾ ಇದೆ. ಇನ್ನು ಈಗ ಮಧ್ಯಾಹ್ನಕ್ಕೆ ಊಟಕ್ಕೆ ಕೂಡ ರೆಡಿ ಮಾಡಬೇಕು ನಾನು. ಅವ್ರಿಗೆ ಊಟ ರೆಡಿ ಮಾಡಿ ಅಲ್ಲೋಗಿ ಕೊಟ್ಟು ಬಂದು ಮತ್ತೆ ಋತ್ವಿಕ್ಗೆ ಊಟ ತಿನ್ನಿಸ್ಬೇಕು. ಇನ್ನು ಅಮ್ಮ ಅಂಗಡಿಲಿದ್ದಾರೆ. ಈಗ ಅಡುಗೆ ಮಾಡಿಟ್ಟಿದ್ದೀನಿ ಆ್ಯಕ್ಚುಲಿ. ಈಗ ಋತ್ವಿಕ್ಗೆ ಪ್ಯಾಕ್ ಮಾಡ್ಕೊಂಡು ಹೋಗಿ ಅವ್ನಿಗೆ ಅಂಗಡಿಲೇ ತಿನ್ನಿಸ್ತೀನಿ ನಾನು. ಯಾಕೆಂತ ಹೇಳಿದ್ರೆ ಮನೇಲಿ ಒಬ್ಬಳೇ ಇರ್ತೀನಲ್ಲ, ಅವನು ಇಲ್ಲಿ ನನ್ನ ನೋಡ್ಕೊಂಡು ಊಟ ಮಾಡೋದಕ್ಕೆ ಬೋರ್ ಆಗುತ್ತೆ. ಅಂಗಡಿಲಾದರೆ ಎಲ್ಲ ನೋಡ್ಕೊಂಡು ತಿಂತಾ ಇರ್ತಾನೆ. ಸೊ ಹಾಗಾಗಿ ಈಗ ಅಲ್ಲಿಗೆ ಅಲ್ಲೇ ಇದ್ದಾನಲ್ಲ, ಅಲ್ಲಿಗೆ ಊಟ ಹಾಕ್ಕೊಂಡು ಹೋಗ್ತೀನಿ ನಾನು. ಅಲ್ಲಿಗೆ ಊಟ ಹಾಕ್ಕೊಂಡೋಗಿ ಅವನಿಗೂ ತಿನ್ನಿಸಿ ಈಗ ನಾನು ಅಮ್ಮ ಕೂಡ ತಿಂದು ನೆಕ್ಸ್ಟ್ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಸೊ ಮನೆ ಕೆಲಸ ಎಲ್ಲಿವರೆಗೂ ಬರ್ತಿದೆ ಅಂತ ಅಪ್ಡೇಟ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋಸ್ ಗಾಯ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್.